ಈಗಾಗಲೇ ಪುನೀತ್ ಕೆರೆಹಳ್ಳಿ ಅವರು ಈ ಮಾಸಿಗೆ ಬಂದು ಪೊಲೀಸ್ ಸ್ಟೇಷನ್ ಬಂದು ದಲಿತರನ್ನ ಒದ್ದು ಒಡೆದು ಜಾತಿ ನಿಂದನೆ ಮಾಡಿ ಪೊಲೀಸರ ಮುಖಾಂತರ ರಕ್ಷಣೆ ತಗೊಂಡು ಹೋಗಿರ್ತಕ್ಕಂಥದ್ದು. ಈ ರಾಜ್ಯದ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಉತ್ತರ ಕೊಡಬೇಕಾಗಿರೋರು ಯಾರು? ಎಲ್ಲೋ ಇದ್ಕೊಂಡು ದೌರ್ಜನ್ಯ ಮಾಡಲಿಲ್ಲ. ನಮ್ಮ ಮನೆಗೆ ಬಂದು, ನಾನು ಓಡಾಡ್ತಕ್ಕಂಥ ಜಾಗಕ್ಕೆ ಬಂದು ನನ್ನನ್ನ ಬಾಯಿಂದ ಉಗಿದು ನನ್ನನ್ನ ಚಪ್ಪಲಿಯಿಂದ ಒಡೆದು ದಲಿತ ಮುಖಂಡರ ಮೇಲೆ ದೌರ್ಜನ್ಯ ಮಾಡಿ ಇಲ್ಲಿಂದ ಪೊಲೀಸರ ರಕ್ಷಣೆ ತಗೊಂಡು ಹೋಗ್ತಾ ಇದ್ದಾರೆ ಒಬ್ಬ ರೌಡಿ ಶೀಟರ್ ದೇಶದ್ರೋಹಿ ಪುನೀತ್ ಕೆರೆಹಳ್ಳಿ ಅಂತಂದ್ರೆ, ಪೊಲೀಸಿನ ವ್ಯವಸ್ಥೆ ಏನಿದೆ, ಕಾನೂನು ವ್ಯವಸ್ಥೆ ಏನಿದೆ, ಸಂವಿಧಾನವನ್ನ ಯಾವ ರೀತಿ ನೀವು ಜಾರಿ ಮಾಡ್ತೀರಿ, ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದವರನ್ನ ಯಾವ ರೀತಿ ನೀವು ಉಳಿಸ್ತೀರಿ ಕಾನೂನು? ಇದು ನಮ್ಮ ಪ್ರಶ್ನೆ ಆಗಿದೆ. ರೌಡಿ ಶೀಟರ್ ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿ, ಅವರ ಸಹಚಾರನ್ನ ಬಂಧಿಸುವವರೆಗೂ ಹೋರಾಟ ನಿರಂತರವಾಗಿರ್ತದೆ. ರಾಜ್ಯ ಮಟ್ಟದವರೆಗೂ ಈ ಹೋರಾಟ ಹೋಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ತಾವೆಲ್ಲರೂ ಕೂಡ ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಜೈ ಭೀಮ್, ಜೈ 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 ಭೀಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಏನು ನಾವು ಫೋಟೋ ಇಟ್ಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ವಿ. ನೊಂದವರ ಪರವಾಗಿ ನಿಂತಂತ ಅಂಬೇಡ್ಕರ್ ಮೊದಲು ವ್ಯಕ್ತಿ ಯಾರಾದರೂ ಈ ದೇಶದಲ್ಲಿ ಒಬ್ಬರಿದ್ದಾರೆ ಅಂತ ಹೇಳಿದ್ರೆ ಅದು ಟಿಪ್ಪು ಸುಲ್ತಾನ್. ಸತ್ತಾಗ ಕೂಡ ತನ್ನ ಕೈಯಲ್ಲಿದ್ದ ಖಡ್ಗವನ್ನ ಬಿಡದೇ ಇರತಕ್ಕಂತ ಒಬ್ಬ ಛಲವಾದಿ, ದೇಶ ಪ್ರೇಮಿ, ಹೋರಾಟಗಾರ, ಸಾಮಾಜಿಕ ಸಮಾನತೆಯ ಹರಿಕಾರ ಟಿಪ್ಪು ಸುಲ್ತಾನ್ ವಂಶಸ್ಥರು ನಾವು. ಅದಕ್ಕಾಗಿ ಮುಂದಿನ ಇನ್ನು ಬರೀ ಆಲ್ರೆಡಿ ಒಂದೂವರೆ ತಾಸಲ್ಲಿ ಅವ್ರನ್ನ ಆಲ್ರೆಡಿ ಫಾರ್ಮಾಲಿಟೀಸ್ ಏನಿದೆ ಅದನ್ನ ನಾವು ಮಾಡ್ಕೊಂಡು ನಾವು ಕಳಿಸ್ಕೊಡ್ತೀವಿ, ನಿಮ್ ಜೊತೆ ನಾವು ಜೈಲಿಗೆ ಕಳಿಸ್ಕೊಡಲ್ಲ ಅಂತಕ್ಕಂಥ ಮಾತನ್ನ ಪೊಲೀಸ್ ಇಲಾಖೆಯವರು ಒಪ್ಕೊಂಡಿದ್ದಾರೆ. ತಾವು ದಯವಿಟ್ಟು ಸದ್ದಾಮ ಸುಲ್ತಾನ್ ಬೇರೆ ಅಲ್ಲ, ನಾವು ಹಣ್ಣು ತಮ್ಮಂದ್ರು, ಅವ್ರ ಜೊತೆ ನಾವು ಇರ್ತೀವಿ. ನಿಮ್ ಮನೆಗೆ ಆಲ್ರೆಡಿ ಸದ್ದಾಮ ಸುಲ್ತಾನ್ ನಾವು ಕರ್ಕೊಂಡ್ ಬರ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಪುನೀತ್ ಕೆರೆಹಳ್ಳಿಯನ್ನ ಹೊಂದಿಸಬೇಕು. ಅದು ಇವತ್ತು FIR ಆಗಿದೆ. ಯಾವ್ಯಾವ ಮೇಲಾಧಿಕಾರಿಗಳ ಹತ್ರ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ. ಇನ್ನು 24 ಗಂಟೆ ಸಮಯವನ್ನ ಜಿಲ್ಲಾಡಳಿತ ಪೊಲೀಸ್ ವ್ಯವಸ್ಥೆಗೆ ಕೊಡ್ತಾ ಇದ್ದೀವಿ. 24 ಗಂಟೆ ಒಳಗಾಗಿ ಈ ಮಾಸ್ತಿ ಪೊಲೀಸ್ ಸ್ಟೇಷನ್ ನಲ್ಲಿ ಪುನೀತ್ ಕೆರೆಹಳ್ಳಿ ಮೇಲೆ ರೌಡಿ ಶೀಟರ್ ಆಗಬೇಕು. ಈ ಜಿಲ್ಲೆಗೆ ಮತ್ತೆ ಬಾರದಂತೆ ಜಿಲ್ಲಾ ಆಡಳಿತ ಅವ್ರಿಗೆ ನೋಟಿಸ್ ಅನ್ನ ಕೊಡಬೇಕು. ಬಿಡಂಗಿರಿ ನಾವು ಅಂತವರು ಯುವಕರು ಅದೇನೋ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಬಂದಿದ ತಕ್ಷಣ ಅದೇನೋ ಶೇರ್ ಮಾಡೋದಂತೆ. ಅವ್ನು ಶೇರ್ ಮಾಡ್ತಿರಲ್ಲ ನೀವು ನಿಜವಾದ ದೇಶದ್ರೋಹಿಗಳು. ಅವ್ನು ಲೈಕ್ ಮಾಡ್ತಿರಲ್ಲ, ಚೀತ್ ಉಗಿಬೇಕ್ರಿ. ಈ ಸಮಾಜ ಕಟ್ಟೋರು ನೀವು ಯುವಕರು, ಈ ದೇಶವನ್ನ ಕಟ್ಟೋರು ನೀವು. ಈ ಹೋರಾಟ ಪ್ರತಿಭಟನೆ ಕುರಿತು ನಮ್ಮ ಯುವ ಮುಖಂಡರು, ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆ ಬೆಳಗ್ಗೆ ಚೇತನ್ ಕುಮಾರ್ ಅವರು 2 ನುಡಿಗಳನ್ನ ಮಾಡಿ ಈ ಪ್ರತಿಭಟನೆ ಮುಗಿಸ್ಕೋಬೇಕಾಗ್ತದೆ. ಪೊಲೀಸ್ ಇಲಾಖೆಯವರು ಬೆಳಗ್ಗೆಯಿಂದ ನಮ್ಮ ಜೊತೆಲಿ ಇದ್ದಾರೆ. ಅವರು ಇವತ್ತಿನ ದಿನ ನಾವು ಮಾತು ಕೊಟ್ಟಿದ್ದಾರೆ. ಪುನೀತ್ ಕೆರೆಹಳ್ಳಿ ಮೇಲೆ ಅಟ್ರಾಸಿಟಿ ಮಾಡಿದ್ದಾರೆ, ಅವನ ಬಂಧಿಸ್ತೀನಿ ಅಂತ ಮಾತು ಅಧಿಕಾರಿಗಳು ನಾವು ಪಡ್ಕೊಂಡಿದ್ದೀವಿ. ಆದ್ರೆ ಅಡಿಯಲ್ಲೇ ನೀವು ಓಟ್ ಹಾಕ್ತಾ ಇದ್ದೀರಾ. ನಮಗೆ ಜಯ ಸಿಕ್ಕಿದೆ. ಪೊಲೀಸ್ ಇಲಾಖೆಯವ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಅವನ ಮೇಲೆ FIR ಆಗಿದೆ, ಅರೆಸ್ಟ್ ಮಾಡ್ತಾರೆ.